ಲೈನಲ್ಲಿ ನಿಂತಿದ್ದೀವಿ. ಈಗ ನೀವು ಈಗಾಗಲೇ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ನಾವೀಗ ಈಗ ದೇವರ ದರ್ಶನ ಹತ್ರ ಪಡ್ಲಿಕ್ಕೆ ಹೋಗ್ತಿದ್ದೀವಿ. ದೇವ್ರ ಕೃಪೆಯಿಂದ ಇಲ್ಲಿ ತನಕ ಬಂದುಬಿಟ್ಟಿರೋದೇ ಹೆಚ್ಚು. ನಾವು ಬೋಟಿಂದ ಬಂದಿರೋದು. ಸೊ ಇಲ್ಲಿ ಬೈತ್ಕೋಲ್ ಬೋಟಿಂದ ಬಂದಿರೋದು. ಬರುವಾಗ ಸಮುದ್ರದಲ್ಲಿ ತುಂಬ ಚೆಂದ ಎಕ್ಸ್ಪೀರಿಯೆನ್ಸ್ ಇತ್ತು. ಈಗ ಹೆಚ್ಚಾಗಿ ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋಗಬೇಕಿದ್ರೆ ಗಾಡಿಯಲ್ಲೆಲ್ಲ ಹೋಗ್ತೇವೆ. ಇದು ಸಮುದ್ರದಲ್ಲಿ ಬರೋದ್ರಿಂದ ತುಂಬ ಖುಷಿ ಆಯಿತು. ಹೌದು, ಸುಮಾರಷ್ಟು ಜನ ಬರ್ತಿದ್ದಾರೆ. ಗೋವಾ, ಕರ್ನಾಟಕ ಸುಮಾರು ಪ್ಲೇಸಿಂದ ಇಲ್ಲಿ ಬರ್ತಿದ್ದಾರೆ. ಇದು ವಾಸ್ತವಿಕವಾಗಿ ಪ್ರಸಿದ್ಧ ಸ್ಥಳವಂತ ಹೇಳ್ಬೋದು, ಯಾತ್ರಾ ಸ್ಥಳ ಅಂತೇಳಿ. ಇಲ್ಲಿ ಬೈ ರೋಡ್ ಬಂದಿದ್ದು ಬೆಲ್ಗಾಮ್ನ ಕಾರವಾರ್ನಲ್ಲಿ ಸ್ಟೇ ಮಾಡಿ ಇವತ್ತಿಲ್ಲಿ ಕುಡುಂಬಕಡ್ ಜಾತ್ರೆಗಂತ ನಾವು ಬಂದಿದ್ದು ಬೋಟಲ್ಲಿ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಬೋಟಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ಟ್ರಾವೆಲ್ ಮಾಡೋದು, ಇದು ಒಂದು ಐಲ್ಯಾಂಡ್ ಇದ್ದಂಗೆ ನಮ್ಮ ಈಗಿನ ಲ್ಯಾಂಗ್ವೇಜ್ನಲ್ಲಿ ಹೇಳಬೇಕಂತಂದರೆ. ಅದರಲ್ಲಿ ನರಸಿಂಹ ದೇವನ ಜಾತ್ರೆ ಅಂತಂದರೆ ಕೃಷ್ಣ ಅವತಾರ ಅಂತ ಹೇಳ್ಬೋದು. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಇಲ್ಲಿಂದು ರಿಯಾಲಿಟಿ, ಇಲ್ಲಿಂದ ಫೇತು ಇಷ್ಟೆಲ್ಲ ಪಬ್ಲಿಕ್ ನೋಡಿ ಅನ್ನಿಸ್ತದೆ ಕಿ ಗಾಡ್ ಈಸ್ ರಿಯಲ್ ಅಂತ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಾಯಿತು. ತುಂಬ ಜನ ಇದ್ದಾರೆ ಮತ್ತು ಫೇತ್ ಭಾಳ ಇದೆ. ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಈಗೆಲ್ಲ ಏರ್ ಬರೋದೆಲ್ಲ ನಾವು ಸನ್ನಿಧಾಗ ಬಂದಿದ್ದು ಅವಾಗೆ ತುಂಬ ಡಿಫಿಕಲ್ಟ್ ಇತ್ತು ಬರಲಿಕ್ಕೆ. ಬಟ್ ಈಗೆಲ್ಲ ತುಂಬ ಚೆಂದ ವ್ಯವಸ್ಥೆ ಮಾಡಿದ್ದಾರೆ. ಕಡೆಗೆ ಬೋಟ್ನಲ್ಲಿ ಆದರೂ ಬಿ ಇಟ್ಸ್ ಫ್ರೀ ಆ್ಯಂಡ್ ಇಟ್ಸ್ ರಿಯಲಿ ವೆರಿ ಗುಡ್. ಪ್ರತಿ ವರ್ಷದಂತೆ ಇವತ್ತು ಕುರುಂಬಡ ಜಾತ್ರೆಯ ಒಂದು ಜಾತ್ರೆ ಇಲ್ಲಿ ನಡೀತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಕಡವಾಡದಿಂದ ಹೊರಟಂಥ ದೇವರು ಈಗ 10ವರೆಗೆ ಇಲ್ಲೂ ಗುಡ್ಡಕ್ಕೆ ಬಂದು ತಲುಪಿದೆ. ತದನಂತರ ಈಗ ಅಭಿಷೇಕ ಮುಗಿಸಿದ್ದಾರೆ. ತದನಂತರ ಈಗ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಲಿಕ್ಕೆ ಇಲ್ಲಿ ಒಂದು ಸಾಲಿನಲ್ಲಿ ನಿಂತಿದ್ದಾರೆ. ಪ್ರತಿ ವರ್ಷ ಅಂದರೆ ಇಲ್ಲಿ ಬಂದಾಗ ಅವರು ಹರಕೆ ಮಾಡೋದು ಒಂದೇ ಅಂದರೆ ಇಲ್ಲಿ ಅಂದರೆ ಬಾಳೆಕೊನೆ ಕೊಡುವಂಥದ್ದು ಒಂದು ವಿಶೇಷವಾದಂಥ ಹರಕೆ. ಎಲ್ಲರೂ ಬಾಳೆಕೊನೆಯನ್ನು ತಂದು ಇಲ್ಲಿ ಹರಕೆಯನ್ನು ತೀರಿಸ್ತಾರೆ. ಅದೇ ರೀತಿ ಇವತ್ತು ಒಂದು ಆಮೇಲೆ ತುಳಾಭಾರ ಆದಮೇಲೆ ಮಹಾಪೂಜೆ ಆದಮೇಲೆ ಅನ್ನ ಸಂತರ್ಪಣೆ ಇರ್ತದೆ. ರಾತ್ರಿಗೂ ಇಲ್ಲಿ ಭಜನೆಗಳು, ಮಹಾಪೂಜೆ, ಹೀಗೆ ಎಲ್ಲ ಥರದ ಒಂದು ಭಜನೆ ಕಾರ್ಯಕ್ರಮಗಳು ಇದ್ದಾಗ ಬೆಳಗ್ಗೆ 9ವರೆಗೆ ನಾವು ಇಲ್ಲಿಂದ ಮತ್ತೆ ವಾಪಸ್ ಹೊಂಟು ಬೋಟ್ ಮೇಲೆ ಹೋದ್ಮೇಲೆ ಹಳೆವಾಡ ಕೋಡಿಭಾಗದಲ್ಲಿ ಈ ದೇವರನ್ನು ಮತ್ತೆ ಅಲ್ಲಿಂದ ಮೆರವಣಿಗೆ ಮೂಲಕ ಮತ್ತೆ ಕಡವಾಡಕ್ಕೆ ಹೋಗುವಂಥದ್ದು ಪರಿಸ್ಥಿತಿ. ಅಂದರೆ ನಾಳೆ 9ವರೆಗೆ ಹೋಗಿದ್ದು ದೇವರು ನಾಡಿದ್ದು ಸೋಮವಾರ 10 ಗಂಟೆಗೆ ಮತ್ತೆ ಕೇಂದ್ರ ಸ್ಥಾನಕ್ಕೆ ಈ ದೇವರು ದೇವಸ್ಥಾನ ಇದೆ ಅದು ಭಟ್ರ ಮನೆಯಲ್ಲಿ ಹೋಗ್ತದೆ. ಇದರ ಹಿನ್ನೆಲೆ ಏನಂದರೆ ಇದು 100-150 ವರ್ಷಗಳ ಹಿಂದಿನ ಒಂದು ಇತಿಹಾಸ. ಇಲ್ಲಿ ಪ್ರತಿ ವರ್ಷವೂ ಇದು ಏನಾಗಿದೆ, ಈ ಜಾತ್ರೆ ಅಂದರೆ ಮೀನುಗಾರರಿಗೆ ವಿಶೇಷವಾದಂಥ ಜಾತ್ರೆ. ಮೀನುಗಾರರು ಮೀನು ಹಿಡಿಲಿಕ್ಕೆ ಹೋಗಬೇಕಾದ್ರೆ ಮೊದಲಿಗೆ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಈ ದೇವರನ್ನೆಲ್ಲ ಪ್ರಾರ್ಥಿಸಿ ಆಮೇಲೆ ಮೀನು ಹಿಡುವಂಥದ್ದು ಒಂದು ಪದ್ಧತಿ ಇದೆ. ಯಾಕಂದರೆ ಈ ದೇವರನ್ನು ಬಹಳ ನಂಬಿಕೊಂಡೇ ಇದ್ದಂಥ ಜನರು ಮೀನುಗಾರರು. ಇದು ಇತಿಹಾಸ ಅಂದರೆ ಮೊದಲಿಗೆ ಇಲ್ಲಿ ಒಂದು ಶಾಲಿಗ್ರಾಮ ಇಲ್ಲಿದೆ. ಯಾಕಂದರೆ ಅದು ಎಲ್ಲರಿಗೂ ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಅಲ್ಲಿ ಭಟ್ರ ಮನೆಗೆ ಹೋದಾಗ ಮಾತ್ರ ಅದು ನೋಡ್ಬೋದು. ಯಾಕಂದರೆ ಇಲ್ಲಿ ನಾವು ಅದು ತೋರಿಸ್ಲಿಕ್ಕಾಗ ಯಾಕಂದರೆ ಹೂವಿಂದ ಅಲಂಕೃತವಾಗಿದ್ದರಿಂದ ಅದು ಕಾಣೋದಿಲ್ಲ. ಅದು ಶಾಲಿಗ್ರಾಮ ಹೇಗಿತ್ತಂದರೆ ನಮ್ಮ ಕಡವಾಡದಿಂದ ಭೋವಿವಾಡ ಅಂತಿದೆ. ಆ ಭೋವಿವಾಡದಿಂದ ಈ ಬಾಳೆ ಎಲೆ ಮೇಲೆ ಆ ಶಾಲಿಗ್ರಾಮವನ್ನು ತಗೊಂಡು ಕುತ್ಕ ಮೇಲೆ ಆ ಬಾಳೆ ಎಲೆ ತಾನಾಗೇ ತೇಲು ಬಂದು ಈ ಗುಡ್ಡಕ್ಕೆ ಬಂದು ತಲುಪುವಂಥ ಇತಿಹಾಸ ಇತ್ತು, ಮೊದಲಿಂದನೇ ಇತ್ತದು. ಆದರೆ ತದನಂತರ ಹಾಗೆ ಮಾಡ್ತಾ ಒಂದು 50-60 ವರ್ಷಗಳ ಅದೇ ರೀತಿ ನಡೀತಾ ಬಂತು. ಆಮೇಲೆ ಭಟ್ರು ಬಂದ ಮೇಲೆ ಮೀನುಗಾರರೆಲ್ಲ ದೋಣಿ ತೊಗೊಂಬಂದು ದೋಣಿ ಮೇಲೆ ಬಂದುಕೊಂಡು ಇಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ಹೋಗ್ತಾಯಿದ್ರು. ಅದೇ ರೀತಿ ಒಂದು 50-60 ವರ್ಷ ಆದಮೇಲೆ ಏನಾಯ್ತಂದರೆ ಅದು ಒಂದು ಅವಘಡ ನಡೀತು. ಅವಘಡ ಅಂತಲ್ಲ, ಅದೇನೋ ಅವರು ಭಟ್ರ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಏನಾಗ್ತದೆ, ನಾವು ಇಲ್ಲಿ ಸೂತಕ ಅಂತವಲ್ಲ, ಸೂತಕ ಆಗ್ತದೋ ಇಲ್ಲ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆಯದು ಕಾರ್ಯ ಮಾಡಲಿಕ್ಕೆ ಏನು ಶುಭ ದಿನ ಇರುವುದಿಲ್ಲ, ಆ ಥರ ಇದ್ದಾಗ ಅಲ್ಲಿ ಬರಬೇಕಾದ್ರೆ ಇಲ್ಲಿ ಸಂಗಮ ಅಂತಿದೆ. ಆ ಸಂಗಮಕ್ಕೆ ಬಂದಾಗ ಭಟ್ರು ಶಾಲಿಗ್ರಾಮ ಎಲ್ಲನೂ ಅವರು ಅಲ್ಲಿ ಮುಳುಗುವಂಥ ಒಂದು ಇತಿಹಾಸ. ಅಲ್ಲಿ ಮುಳುಗಿದ ಮೇಲೆ ಅವರು ಭಟ್ರು ಸಿಕ್ಕಿಲ್ಲ, ಶಾಲಿಗ್ರಾಮವನ್ನು ಸಿಕ್ಕಿಲ್ಲ. ಆದ ನಂತರ ಅದನ್ನು ಮಾಡುವುದನ್ನು ಬಿಟ್ಟುಬಿಟ್ರು. ಅದು ಬೇಡ ಅಂಥೇಳಿ ಆ ಭಟ್ರ ಮನೆಯವರು ಬಿಟ್ಟರ ಮೇಲೆ ಅದೇ ನಂತರ ಒಂದು 15-16 ವರ್ಷ ನಂತರ ನಾವು ಮೀನುಗಾರರು ಇಲ್ಲಿ ಬಂದಾಗ ಒಂದು ತುಫಾನಾಯಿತು. ಬಹಳ
ತುಫಾನ್ ಆದಾಗ ಅವ್ರು ಏನು ಮಾಡಿದ್ರು, ಈ ತುಫಾನಲ್ಲಿ ಅಲ್ಲಿ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂದರೆ ಈ ಥರ ಬೋಟಿ ಇಲ್ಲ, ಅದು ಸಣ್ಣ ದೋಣಿ ಇದರಿಂದ ಅದು ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅವ್ರೇನು ಮಾಡಿದ್ರು, ಇಲ್ಲನ್ನೇ ಅದೊಂದು ಬೋಟನ್ನು ಕಟ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಭಜನೆಯನ್ನು ಮಾಡ್ತಾ ಕೂತರು ರಾತ್ರಿಗೆ. ಯಾಕಂದರೆ ಮೊದಲೆಲ್ಲ ಅವರು ತೊಗೊಂಬರ್ತಿದ್ರು, ಗಿಂಜೆಲ್ಲ ತೊಗೊಂಬರ್ಬೇಕಾರೆ ಗಂಜಿ ಊಟ ಮಾಡಿ ಅವರು ಇಲ್ಲಿ ಭಜನೆಯನ್ನು ಮಾಡ್ತಾ ಕೂತಾಗ ಅಲ್ಲಿ ನಮ್ಮ ಕಡವಾಡದವ್ರು ಒಬ್ಬರು ಭೋವಿ ಸಮಾಜದವರಿಗೆ ಒಬ್ರಿಗೆ ಮೈ ಮೇಲೆ ಬಂತು, ಈ ದೇವ್ರ ಮೈ ಮೇಲೆ ಬಂದಾಗ ಅವರು ನಮ್ಮ ಜನ ಹೆದರ್ಕೊಂಡ್ಬಿಟ್ರು, ಏನಂತ ಗೊತ್ತಾಗಲಿಲ್ಲ ಅವರಿಗೆ. ಅಂದರೆ ಒಂಥರ ಹುಲಿ ಹೇಗೆ ಇದು ಮಾಡ್ತದೆ ಆ ಥರ ಒಂದು ಅರ್ಭಟ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಅವ್ರು ಹೇಳಿದ್ರಂತೆ ಸಮಾಧಾನವಾಗಿ ಹೇಳಿ ಏನಿ ಅಂತೇಳಿ, ಇಲ್ಲ ನೀವು ಜಾತ್ರೆ ಮಾಡ್ತಾ ಇಲ್ಲ, ನೀವು ಜಾತ್ರೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಭಟ್ರ ಹತ್ರ ಹೋಗಿ ಪುರೋಹಿತರ ಹತ್ರ ಕೇಳಿದಾಗ ಅವ್ರು ಹೇಳಿದಂತೆ ನಾವು ಮಾಡ್ಬೋದು, ಆದರೆ ನಮ್ಮ ಹತ್ರ ಶಾಲಿಗ್ರಾಮ ಇಲ್ಲ ಅಲ್ಲ ಅಂತೇಳಿ. ಶಾಲಿಗ್ರಾಮ ಇದ್ದರೆ ಮಾತ್ರ ನಾವು ಅಲ್ಲಿ ಹೋಗಿ ಮಾಡ್ಬೋದು, ಯಾಕಂದ್ರೆ ದೇವಸ್ಥಾನ ಇಲ್ಲ ಅಲ್ಲ ಅಂತೇಳಿ. ತದನಂತರ ಒಂದು ವರ್ಷದ ನಂತರ ಅವರು ಭಟ್ರ ಮನೆಗೆ ಒಬ್ಬರು ಸನ್ಯಾಸಿ ಬಂದಿದ್ರಂತೆ. ಸನ್ಯಾಸಿ ಬಂದುಕೊಂಡು 8 ದಿವಸ ಇದ್ಮೇಲೆ ಭಟ್ರು ಅವರಿಗೆ ಪೂಜೆ ಪುರಸ್ಕಾರ ಮಾಡಿ ಸನ್ಯಾಸಿಗೆ ಮನೇಲಿ ಇಟ್ಕೊಂಡ್ರು. 8ನೇ ದಿವಸಕ್ಕೆ ಅವರು ಹೇಳಿದ್ರಂತೆ, ಇಲ್ಲ ನಾನು ಅಲ್ಲಿ ಸಮುದ್ರಕ್ಕೆ ಹೋಗಬೇಕು, ಎಲ್ಲಿ ನಿಮ್ಮ ಸಂಗಮ ಇದೆ ಆ ಸಂಗಮಕ್ಕೆ ನಾವು ಹೋಗಬೇಕು, ಸಂಗಮಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಕೇಳಿದಾಗ ಅವರು ಬಂದು ನಮ್ಮ ಸಮಾಜದವರಿಗೇ ಮೀನುಗಾರರಿಗೆ ಬಂದು ಹೇಳಿದ್ರಂತೆ ಭಟ್ರು. ಆವಾಗ ನಮ್ಮವ್ರು ಏನು ಮಾಡಿದ್ರು, ದೋಣಿ ತೊಗೊಂಡು ಬರಬೇಕಾದ್ರೆ ಸಂಗಮಕ್ಕೆ ಬಂದಾಗ ಅಕಸ್ಮಾತವಾಗಿ ಅವರು ಸನ್ಯಾಸಿಗಳು ಹಾರಿಬಿಟ್ರು ಕೆಳಗಡೆ ದೋಣಿ ಮೇಲಿಂದ ಹಾರಿದ ಮೇಲೆ ಇವರು ನಮ್ಮವರೆಲ್ಲ ಹೆದರ್ಕೊಂಡ್ಬಿಟ್ರು, ಯಾಕಂದರೆ ಅವ್ರ ಮೇಲೆ ಬರ್ತದಲ್ಲ, ಮೈ ಮೇಲೆ ಬರ್ತದೆ, ಇವ್ರು ಬಂದು ಕೆಳಗಡೆ ಬಿದ್ದರು ಅಂತೇಳಿ. ಬಿದ್ದಾಗ ಅವ್ರು ಏನು ಮಾಡಿದ್ರು, ಇನ್ನೊಂದು 10 ನಿಮಿಷ ಒಳಗೆ ಮತ್ತೆ ವಾಪಸ್ ಬಂದ್ರಂತೆ. ಸ್ವಾಮಿಗಳು ಬಂದು ಈ ಶಾಲಿಗ್ರಾಮನ್ನು ವಾಪಸ್ ಇವ್ರಿಗೆ ಕೊಟ್ಟು, ಭಟ್ರ ಕೈಯಲ್ಲಿ ಕೊಟ್ಟು, ನೀವು ಪ್ರತಿ ವರ್ಷ ಈ ಶಾಕಾಂಬರಿ ಹುಣ್ಣಿಮೆ ಏನಿದೆ ಆ ದಿವಸ ನೀವು ಬಂದು ಇಲ್ಲಿ ಪೂಜೆ ಮಾಡಬೇಕು, ಮತ್ತು ಈ ಪೂಜೆ ಮಾಡಿಕೊಂಡು ನೀವು ಪ್ರತಿ ವರ್ಷ ಹ್ಯಾಂಗೆ ಮಾಡ್ತೀರಿ ಅದೇ ಥರ ನೀವು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅವ್ರು ಕೊಟ್ಟು ಅವರು ಅದೃಶ್ಯರಾಗ್ಬಿಟ್ರು, ಅಲ್ಲಿ ಇರಲೇ ಇಲ್ಲ ಸ್ವಾಮಿಗಳು. ಅದರ ನಂತರ ಅವ್ರಿಗೆ ಗೊತ್ತಾ, ಯಾಕಂದರೆ ಈಗ ಅದು ಸ್ವಾಮಿಗಳ ರೂಪದಲ್ಲಿ ಬಂದಿದ್ದು ನಮ್ಮ ನರಸಿಂಹ ದೇವರೇ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಾದರೆ ನಮಗದು, ಯಾಕಂದರೆ ನೀವು ಮಾಡೋದಿಲ್ಲ, ನಿಮಗೆ ಮಾಡಲೇಬೇಕು ಅಂತ ಹೇಳ್ಕೊಂಡು ಅವರು ನಮಗೆ ಒಂದು ಸೂಚನೆ ಕೊಟ್ಟು ಹೋದರು ಅಂಥೇಳಿ ನಮ್ಮ ಒಂದು ಇತಿಹಾಸ ಇದೆ. ಆದ್ದರಿಂದ ಈಗೇನಾಗಿದೆ, ಭಕ್ತಾದಿಗಳು ಭಾಳ ಈಗೇಂದ್ರೆ ಮೊದಲು ಏನಾಗ್ತಿತ್ತು 10,000 20,000 ಜನ ಬರ್ತಿದ್ದರು. ಅದು ಏನಾಯಿತು 1919ನೇ ಸಾಲಿನಲ್ಲಿ 18-19 ಸಾಲಿನಲ್ಲಿ ಏನೋ ಯಾರೋ ಒಬ್ಬರ ತಪ್ಪಿನಿಂದ ಏನೋ ಅವಘಡ ನಡೆದೋಯ್ತು. ಅದನ್ನೇ ಈಗೇನಾಗಿದೆ, ನಮ್ಮ ಜಿಲ್ಲಾದ ಇದು ಕಮಿಟಿಯವರೆಲ್ಲ ಕೂಡ ಈಗ ನಮಗೆ ಅಷ್ಟೇ ಲಿಮಿಟೆಡ್ ಜನಕ್ಕೆ ಬಿಡ್ತಾ ಇದ್ದಾರೆ. ಲೈನಲ್ಲಿ ನಿಂತಿದ್ದೀವಿ. ಈಗ ನೀವು ಈಗಾಗಲೇ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ನಾವೀಗ ತುಂಬ ದೇವರ ದರ್ಶನ ಹತ್ರ ಪಡ್ಲಿಕ್ಕೆ ಹೋಗ್ತಿದ್ದೀವಿ. ದೇವ್ರ ಕೃಪೆಯಿಂದ ಇಲ್ಲಿ ತನಕ ಬಂದುಬಿಟ್ಟಿರೋದೇ ಹೆಚ್ಚು. ನಾವು ಬೋಟಿಂದ ಬಂದಿರೋದು, ಸೊ ಇಲ್ಲಿ ಬೈತ್ಕೋಲ್ ಬೋಟಿಂದ ಬಂದಿರೋದು. ಬರುವಾಗ ಸಮುದ್ರದಲ್ಲಿ ತುಂಬ ಚೆಂದ ಎಕ್ಸ್ಪೀರಿಯೆನ್ಸ್ ಇತ್ತು. ಈಗ ಹೆಚ್ಚಾಗಿ ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋಗಬೇಕಿದ್ರೆ ಗಾಡಿಯಲ್ಲೆಲ್ಲ ಹೋಗ್ತೇವೆ. ಇದು ಸಮುದ್ರದಲ್ಲಿ ಬರೋದ್ರಿಂದ ತುಂಬ ಖುಷಿ ಆಯಿತು. ಹೌದು, ಸುಮಾರಷ್ಟು ಜನ ಬರ್ತಿದ್ದಾರೆ. ಗೋವಾ, ಕರ್ನಾಟಕ ಸುಮಾರು ಪ್ಲೇಸಿಂದ ಇಲ್ಲಿ ಬರ್ತಿದ್ದಾರೆ. ಇದು ವಾಸ್ತವಿಕವಾಗಿ ಪ್ರಸಿದ್ಧ ಸ್ಥಳವಂತ ಹೇಳ್ಬೋದು, ಯಾತ್ರಾ ಸ್ಥಳ ಅಂತೇಳಿ. ಇಲ್ಲಿ ಬೈ ರೋಡ್ ಬಂದಿದ್ದು, ಬೆಳಗಾಂನ ಕಾರವಾರ್ನಲ್ಲಿ ಸ್ಟೇ ಮಾಡಿ ಇವತ್ತಿಲ್ಲಿ ಕುಡುಂಬಕಡ್ ಜಾತ್ರೆಗಂತ ನಾವು ಬಂದಿದ್ದು ಬೋಟಲ್ಲಿ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಬೋಟಲ್ಲಿ ಅಲ್ಲಿಂದ ಇಲ್ಲಿ ಮಟ್ಟ ಟ್ರಾವೆಲ್ ಮಾಡೋದು, ಇದೊಂದು ಐಲ್ಯಾಂಡ್ ಇದ್ದಂಗೆ ನಮ್ಮ ಈಗಿನ ಲ್ಯಾಂಗ್ವೇಜ್ನಲ್ಲಿ ಹೇಳಬೇಕಂತಂದರೆ. ಅದರಲ್ಲಿ ನರಸಿಂಹ ದೇವನ ಜಾತ್ರೆ ಅಂತಂದರೆ ಕೃಷ್ಣ ಅವತಾರ ಅಂತ ಹೇಳ್ಬೋದು. ಇಲ್ಲಿಂದ ಎಕ್ಸ್ಪೀರಿಯನ್ಸ್ ಇಲ್ಲಿಂದು ರಿಯಾಲಿಟಿ, ಇಲ್ಲಿಂದ ಫೇತು ಇಷ್ಟೆಲ್ಲ ಪಬ್ಲಿಕ್ ನೋಡಿ ಅನ್ನಿಸ್ತದೆ ಕಿ ಗಾಡ್ ಈಸ್ ರಿಯಲ್ ಅಂತ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಾಯಿತು. ತುಂಬ ಜನ ಇದ್ದಾರೆ ಮತ್ತು ಫೇತ್ ಭಾಳ ಇದೆ, ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಈಗೆಲ್ಲ ಏರ್ ಬರೋದೆಲ್ಲ ನಾವು ಸನ್ನಿಧಾಗ ಬಂದಿದ್ದು ಅವಾಗೆ ತುಂಬ ಡಿಫಿಕಲ್ಟ್ ಇತ್ತು ಬರಲಿಕ್ಕೆ, ಬಟ್ ಈಗೆಲ್ಲ ಭಾಳ ತುಂಬ ಚೆಂದ ವ್ಯವಸ್ಥೆ ಮಾಡಿದ್ದಾರೆ. ಕಡೆಗೆ ಬೋಟ್ನಲ್ಲಿ ಆದರೂ ಬಿ ಇಟ್ಸ್ ಫ್ರೀ ಆ್ಯಂಡ್ ಇಟ್ಸ್ ರಿಯಲಿ ವೆರಿ ಗುಡ್. ಪ್ರತಿ ವರ್ಷದಂತೆ ಇವತ್ತು ಕುರುಂಬಡ ಜಾತ್ರೆಯ ಒಂದು ಜಾತ್ರೆ ಇಲ್ಲಿ ನಡೀತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಕಡವಾಡದಿಂದ ಹೊರಟಂಥ ದೇವರು ಈಗ 10ವರೆಗೆ ಇಲ್ಲೋ ಗುಡ್ಡಕ್ಕೆ ಬಂದು ತಲುಪಿದೆ. ತದನಂತರ ಈಗ ಅಭಿಷೇಕ ಮುಗಿಸಿದ್ದಾರೆ. ತದನಂತರ ಈಗ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಲಿಕ್ಕೆ ಇಲ್ಲಿ ಒಂದು ಸಾಲಿನಲ್ಲಿ ನಿಂತಿದ್ದಾರೆ. ಪ್ರತಿ ವರ್ಷ ಅಂದರೆ ಇಲ್ಲಿ ಬಂದಾಗ ಅವರು ಹರಕೆ ಮಾಡೋದು ಒಂದೇ, ಅಂದರೆ ಇಲ್ಲಿ ಅಂದರೆ ಬಾಳೆಕೊನೆ ಕೊಡುವಂಥದ್ದು ಒಂದು ವಿಶೇಷವಾದಂಥ ಹರಕೆ. ಎಲ್ಲರೂ ಬಾಳೆಕೊನೆಯನ್ನು ತಂದು ಇಲ್ಲಿ ಹರಕೆಯನ್ನು ತೀರಿಸ್ತಾರೆ. ಅದೇ ರೀತಿ ಇವತ್ತು ಒಂದು ಆಮೇಲೆ ತುಳಾಭಾರ ಆದಮೇಲೆ ಮಹಾಪೂಜೆ ಆದಮೇಲೆ ಅನ್ನ ಸಂತರ್ಪಣೆ ಇರ್ತದೆ. ರಾತ್ರಿಗೂ ಇಲ್ಲಿ ಭಜನೆಗಳು, ಮಹಾಪೂಜೆ, ಹೀಗೆ ಎಲ್ಲ ಥರದ ಒಂದು ಕಾರ್ಯಕ್ರಮಗಳನ್ನು, ಭಜನೆ ಕಾರ್ಯಕ್ರಮಗಳು ಇದ್ದಾಗ ಬೆಳಿಗ್ಗೆ 9ವರೆಗೆ ನಾವು ಇಲ್ಲಿಂದ ಮತ್ತೆ ವಾಪಸ್ ಹೊಂಟು ಬೋಟ್ ಮೇಲೆ ಹೋದ್ಮೇಲೆ ಹಳೆವಾಡ ಕೋಡಿಭಾಗದಲ್ಲಿ ಈ ದೇವರನ್ನು ಮತ್ತು ಅಲ್ಲಿಂದ ಮೆರವಣಿಗೆ ಮೂಲಕ ಮತ್ತೆ ಕಡವಾಡಕ್ಕೆ ಹೋಗುವಂಥದ್ದು ಪರಿಸ್ಥಿತಿ. ಅಂದರೆ ನಾಳೆ 9ವರೆಗೆ ಹೋಗಿದ್ದು ದೇವರು ನಾಡಿದ್ದು ಸೋಮವಾರ 10 ಗಂಟೆಗೆ ಮತ್ತೆ
ಕೇಂದ್ರ ಸ್ಥಾನಕ್ಕೆ ಈ ದೇವರು ಎಲ್ಲಿ ದೇವಸ್ಥಾನ ಇದೆ ಆ ಭಟ್ರ ಮನೆಯಲ್ಲಿ, ಆ ಭಟ್ರ ಮನೆಯಲ್ಲಿ ಹೋಗ್ತದೆ. ಇದರ ಹಿನ್ನೆಲೆ ಏನಂದರೆ ಇದು 100-150 ವರ್ಷಗಳ ಹಿಂದಿನ ಒಂದು ಇತಿಹಾಸ. ಇಲ್ಲಿ ಪ್ರತಿ ವರ್ಷವೂ ಇದು ಏನಾಗಿದೆ, ಈ ಜಾತ್ರೆ ಅಂದರೆ ಮೀನುಗಾರರಿಗೆ ವಿಶೇಷವಾದಂಥ ಜಾತ್ರೆ. ಮೀನುಗಾರರು ಮೀನು ಹಿಡಿಲಿಕ್ಕೆ ಹೋಗಬೇಕಾದ್ರೆ ಮೊದಲಿಗೆ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಈ ದೇವರನ್ನೆಲ್ಲ ಪ್ರಾರ್ಥಿಸಿ ಆಮೇಲೆ ಮೀನು ಹಿಡುವಂಥದ್ದು ಒಂದು ಪದ್ಧತಿ ಇದೆ. ಯಾಕಂದರೆ ಈ ದೇವರನ್ನು ಬಹಳ ನಂಬಿಕೊಂಡೇ ಇದ್ದಂಥ ಜನರು ಮೀನುಗಾರರು. ಇದು ಇತಿಹಾಸ ಅಂದರೆ ಮೊದಲಿಗೆ ಇಲ್ಲಿ ಒಂದು ಶಾಲಿಗ್ರಾಮ, ಅಂತೂ ಶಾಲಿಗ್ರಾಮ ಇಲ್ಲಿದೆ. ಯಾಕಂದರೆ ಅದು ಎಲ್ಲರಿಗೂ ನೋಡಲಿಕ್ಕೆ ಸಿಕ್ಕುವುದಿಲ್ಲ, ಅಲ್ಲಿ ಭಟ್ರ ಮನೆಗೆ ಹೋದಾಗ ಮಾತ್ರ ಅದು ನೋಡ್ಬೋದು. ಯಾಕಂದರೆ ಇಲ್ಲಿ ನಾವು ಅದು ತೋರಿಸ್ಲಿಕ್ಕೆ ಯಾಕಂದರೆ ಹೂವಿಂದ ಅಲಂಕೃತವಾಗಿದ್ದರಿಂದ ಅದು ಕಾಣೋದಿಲ್ಲ. ಅದು ಶಾಲಿಗ್ರಾಮ ಹೇಗಿತ್ತಂದರೆ ನಮ್ಮ ಕಡವಾಡದಿಂದ ಭೋವಿವಾಡ ಅಂತಿದೆ, ಆ ಭೋವಿವಾಡದಿಂದ ಈ ಬಾಳೆ ಎಲೆ ಮೇಲೆ ಆ ಶಾಲಿಗ್ರಾಮವನ್ನು ತಗೊಂಡು ಕುತ್ಕೋ ಮೇಲೆ ಆ ಬಾಳೆ ಎಲೆ ತಾನಾಗೇ ತೇಲು ಬಂದು ಈ ಗುಡ್ಡಕ್ಕೆ ಬಂದು ತಲುಪುವಂಥ ಇತಿಹಾಸ ಇತ್ತು, ಮೊದಲಿಂದಲೂ ಇತ್ತದು. ಆದರೆ ತದನಂತರ ಹಾಗೆ ಮಾಡ್ತಾ ಮಾಡ್ತಾ ಒಂದು 50-60 ವರ್ಷಗಳ ಅದೇ ರೀತಿ ನಡೀತಾ ಬಂತು. ಆಮೇಲೆ ಭಟ್ರು ಬಂದ ಮೇಲೆ ಮೀನುಗಾರರೆಲ್ಲ ದೋಣಿ ತೊಗೊಂಬಂದು ದೋಣಿ ಮೇಲೆ ಬಂದುಕೊಂಡು ಇಲ್ಲಿ ಅವರ ಸೇವೆಯನ್ನು ಸಲ್ಲಿಸಿ ಹೋಗ್ತಾಯಿದ್ರು. ಅದೇ ರೀತಿ ಒಂದು 50-60 ವರ್ಷ ಆದಮೇಲೆ ಏನಾಯ್ತು ಅಂದರೆ ಅದು ಒಂದು ಅವಘಡ ನಡೀತು. ಅವಘಡ ಅಂದರೆ ಅವಘಡ ಅಂತಲ್ಲ, ಅದೇನೋ ಅವರು ಭಟ್ರ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಏನಾಗ್ತದೆ, ನಾವು ಇಲ್ಲಿ ಸೂತಕ ಅಂತವಲ್ಲ, ಸೂತಕ ಆಗ್ತದೋ ಇಲ್ಲ ಮನೆಯಲ್ಲಿ ಏನಾದರೂ ಒಂದು ಒಳ್ಳೆಯದು ಕಾರ್ಯ ಮಾಡಲಿಕ್ಕೆ ಏನು ಶುಭ ದಿನ ಇರುವುದಿಲ್ಲ, ಆ ಥರ ಇದ್ದಾಗ ಅಲ್ಲಿ ಬರಬೇಕಾದ್ರೆ ಇಲ್ಲಿ ಸಂಗಮ ಅಂತಿದೆ. ಆ ಸಂಗಮಕ್ಕೆ ಬಂದಾಗ ಭಟ್ರು ಶಾಲಿಗ್ರಾಮ ಎಲ್ಲನೂ ಅವರು ಅಲ್ಲಿ ಮುಳುಗುವಂಥ ಒಂದು ಇತಿಹಾಸ. ಅಲ್ಲಿ ಮುಳುಗಿದ ಮೇಲೆ ಅವರು ಭಟ್ರು ಸಿಕ್ಕಿಲ್ಲ, ಶಾಲಿಗ್ರಾಮವನ್ನು ಸಿಕ್ಕಿಲ್ಲ. ಅದ ನಂತರ ಅದನ್ನು ಮಾಡುವುದನ್ನು ಬಿಟ್ಟುಬಿಟ್ರು. ಅದು ಬೇಡ ಅಂಥೇಳಿ ಆ ಭಟ್ರ ಮನೆಯವರು ಬಿಟ್ಟರ ಮೇಲೆ ಅದೇ ನಂತರ ಒಂದು 15-16 ವರ್ಷದ ನಂತರ ನಾವು ಮೀನುಗಾರರು ಇಲ್ಲಿ ಬಂದಾಗ ಒಂದು ತುಫಾನ್ ಆಯಿತು. ಬಹಳ ತುಫಾನ್ ಆದಾಗ ಅವ್ರು ಏನು ಮಾಡಿದ್ರು, ಈ ತುಫಾನಲ್ಲಿ ಅಲ್ಲಿ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಈ ಥರ ಬೋಟಿ ಇಲ್ಲ, ಅದು ಸಣ್ಣ ದೋಣಿ ಇದರಿಂದ ಅದು ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅವ್ರೇನು ಮಾಡಿದ್ರು, ಇಲ್ಲನ್ನೇ ಅದೊಂದು ಬೋಟನ್ನು ಕಟ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಭಜನೆಯನ್ನು ಮಾಡ್ತಾ ಕೂತರು ರಾತ್ರಿಗೆ. ಯಾಕಂದರೆ ಮೊದಲೆಲ್ಲ ಅವರು ತೊಗೊಂಬರ್ತಿದ್ರು, ಗಿಂಜೆಲ್ಲ ತೊಗೊಂಬರ್ಬೇಕಾರೆ ಗಂಜಿ ಊಟ ಮಾಡಿ ಅವರು ಇಲ್ಲಿ ಭಜನೆಯನ್ನು ಮಾಡ್ತಾ ಕೂತಾಗ ಅಲ್ಲಿಯ ನಮ್ಮ ಕಡವಾಡದವರೊಬ್ಬರು ಭೋವಿ ಸಮಾಜದವರಿಗೆ ಒಬ್ರಿಗೆ ಮೈ ಮೇಲೆ ಬಂತು. ಈ ದೇವ್ರ ಮೈ ಮೇಲೆ ಬಂದಾಗ ಅವರು ನಮ್ಮ ಜನ ಹೆದರ್ಕೊಂಡ್ಬಿಟ್ರು, ಏನಂತ ಗೊತ್ತಾಗಲಿಲ್ಲ ಅವರಿಗೆ. ಅಂದರೆ ಒಂಥರ ಹುಲಿ ಹೇಗೆ ಇದು ಮಾಡ್ತದೆ ಆ ಥರ ಒಂದು ಅರ್ಭಟ್ಟ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಅವ್ರು ಹೇಳಿದ್ರಂತೆ ಸಮಾಧಾನವಾಗಿ ಹೇಳಿ ಏನು ಅಂತೇಳಿ, ಇಲ್ಲ ನೀವು ಜಾತ್ರೆ ಮಾಡ್ತಾ ಇಲ್ಲ, ನೀವು ಜಾತ್ರೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಭಟ್ರ ಹತ್ರ ಹೋಗಿ ಪುರೋಹಿತರ ಹತ್ರ ಕೇಳಿದಾಗ ಅವ್ರು ಹೇಳ್ದಂತೆ ನಾವು ಮಾಡ್ಬೋದು, ಆದರೆ ನಮ್ಮ ಹತ್ರ ಶಾಲಿಗ್ರಾಮ ಇಲ್ಲ ಅಲ್ಲ ಅಂತೇಳಿ. ಶಾಲಿಗ್ರಾಮ ಇದ್ದರೆ ಮಾತ್ರ ನಾವು ಅಲ್ಲಿ ಹೋಗಿ ಮಾಡ್ಬೋದು, ಯಾಕಂದ್ರೆ ದೇವಸ್ಥಾನ ಇಲ್ಲ ಅಲ್ಲ ಅಂತೇಳಿ. ತದನಂತರ ಒಂದು ವರ್ಷದ ನಂತರ ಅವರು ಭಟ್ರ ಮನೆಗೆ ಒಬ್ಬರು ಸನ್ಯಾಸಿ ಬಂದಿದ್ರಂತೆ. ಸನ್ಯಾಸಿ ಬಂದುಕೊಂಡು 8 ದಿವಸ ಇದ್ದ ಭಟ್ರು ಅವರಿಗೆ ಪೂಜೆ ಪುರಸ್ಕಾರ ಮಾಡಿ ಸನ್ಯಾಸಿಗೆ ಮನೇಲಿ ಇಟ್ಕೊಂಡ್ರು. 8ನೇ ದಿವಸಕ್ಕೆ ಅವರು ಹೇಳಿದ್ರಂತೆ, ಇಲ್ಲ ನಾನು ಅಲ್ಲಿ ಸಮುದ್ರಕ್ಕೆ ಹೋಗಬೇಕು, ಎಲ್ಲಿ ನಿಮ್ಮ ಸಂಗಮ ಇದೆ ಆ ಸಂಗಮಕ್ಕೆ ನಾವು ಹೋಗಬೇಕು, ಸಂಗಮಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು ಅಂತ ಕೇಳಿದಾಗ ಅವರು ಬಂದು ನಮ್ಮ ಸಮಾಜದವರಿಗೇ ಮೀನುಗಾರರಿಗೆ ಬಂದು ಹೇಳಿದ್ರಂತೆ ಭಟ್ರು. ಆವಾಗ ನಮ್ಮವ್ರು ಏನು ಮಾಡಿದ್ರು, ದೋಣಿ ತೊಗೊಂಡು ಬರಬೇಕಾದ್ರೆ ಸಂಗಮಕ್ಕೆ ಬಂದಾಗ ಅಕಸ್ಮಾತವಾಗಿ ಅವರು ಸನ್ಯಾಸಿಗಳು ಹಾರಿಬಿಟ್ರು ಕೆಳಗಡೆ ದೋಣಿ ಮೇಲಿಂದ ಹಾರಿದ ಮೇಲೆ ಇವರು ನಮ್ಮವರೆಲ್ಲ ಹೆದರ್ಕೊಂಡ್ಬಿಟ್ರು. ಯಾಕಂದರೆ ಅವ್ರ ಮೇಲೆ ಬರ್ತದಲ್ಲ, ಮೈ ಮೇಲೆ ಬರ್ತವೆ, ಇವ್ರು ಬಂದು ಕೆಳಗಡೆ ಬಿದ್ದರು ಅಂತೇಳಿ. ಬಿದ್ದಾಗ ಅವ್ರು ಏನು ಮಾಡಿದ್ರು, ಇನ್ನೊಂದು 10 ನಿಮಿಷ ಒಳಗೆ ಮತ್ತೆ ವಾಪಸ್ ಬಂದ್ರಂತೆ. ಸ್ವಾಮಿಗಳು ಬಂದು ಈ ಶಾಲಿಗ್ರಾಮನ್ನು ವಾಪಸ್ ಇವ್ರಿಗೆ ಕೊಟ್ಟು, ಭಟ್ರ ಕೈಯಲ್ಲಿ ಕೊಟ್ಟು, ನೀವು ಪ್ರತಿ ವರ್ಷ ಈ ಶಾಕಾಂಬರಿ ಹುಣ್ಣಿಮೆ ಏನಿದೆ ಆ ದಿವಸ ನೀವು ಬಂದು ಇಲ್ಲಿ ಪೂಜೆ ಮಾಡಬೇಕು, ಮತ್ತು ಈ ಪೂಜೆ ಮಾಡಿಕೊಂಡು ನೀವು ಪ್ರತಿ ವರ್ಷ ಹ್ಯಾಂಗೆ ಮಾಡ್ತೀರಿ ಅದೇ ಥರ ನೀವು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅವ್ರು ಕೊಟ್ಟು ಅವರು ಅದೃಶ್ಯರಾಗ್ಬಿಟ್ರು. ಅಲ್ಲಿ ಇಲ್ಲೇ ಇಲ್ಲ ಸ್ವಾಮಿಗಳು. ಅದರ ನಂತರ ಅವ್ರಿಗೆ ಗೊತ್ತಾ, ಯಾಕಂದರೆ ಈಗ ಅದು ಸ್ವಾಮಿಗಳ ರೂಪದಲ್ಲಿ ಬಂದಿದ್ದು ನಮ್ಮ ನರಸಿಂಹ ದೇವರೇ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಾದರೆ ನಮಗದು, ಯಾಕಂದರೆ ನೀವು ಮಾಡೋದಿಲ್ಲ, ನಿಮಗೆ ಮಾಡಲೇಬೇಕು ಅಂತ ಹೇಳ್ಕೊಂಡು ಅವರು ನಮಗೆ ಒಂದು ಸೂಚನೆ ಕೊಟ್ಟು ಹೋದರು ಅಂಥೇಳಿ ನಮ್ಮ ಒಂದು ಇತಿಹಾಸ ಇದೆ. ಆದ್ದರಿಂದ ಈಗೇನಾಗಿದೆ, ಭಕ್ತಾದಿಗಳು ಭಾಳ ಈಗೇಂದ್ರೆ ಮೊದಲು ಏನಾಗ್ತಿದ್ದು 10,000-20,000 ಜನ ಬರ್ತಿದ್ದರು. ಅದು ಏನಾಯಿತು 1919ನೇ ಸಾಲಿನಲ್ಲಿ 18-19 ಸಾಲಿನಲ್ಲಿ ಏನೋ ಯಾರೋ ಒಬ್ಬರ ತಪ್ಪಿನಿಂದ ಏನೋ ಅವಘಡ ನಡೆದೋಯ್ತು. ಅದನ್ನೇ ಈಗೇನಾಗಿದೆ, ನಮ್ಮ ಜಿಲ್ಲಾದ ಇದು ಕಮಿಟಿಯವರೆಲ್ಲ ಕೂಡ ಈಗ ನಮಗೆ ಅಷ್ಟೇ ಲಿಮಿಟೆಡ್ ಜನಕ್ಕೆ ಬಿಡ್ತಾ ಇದ್ದಾರೆ.